ಹೋಗಿದ್ರ ಕ್ಯಾಂಪ್ಗೆ ದುಬಾರೆಗೆ? ಕ್ಯಾಂಪಿಗೆ ಇಲ್ಲ, ನೀವು ಹೋಗಿದ್ರಲ್ಲ? ನಾನು ಹೋಗಿದ್ದೆ. ಸೀಗೆ ಮತ್ತೆ ಕರಡಿ ಇಬ್ಬರು ಕೂಡ ಕ್ರಾಲಿಂದ ಹೊರಗಡೆ ಬಂದಿದ್ದಾರೆ. ಮತ್ತೆ ಇನ್ನೊಂದು ಕರಡಿನ ತುಂಬಾ ದೂರ ಕಟ್ ಹಾಕಿದ್ರು. ಅದಿನ್ನ ಒಂದು 15-20 ಡೇಸ್ ಕಾಣಿಸಲ್ಲ. ಇನ್ನ ಸ್ನಾನ ಟ್ರೈನಿಂಗು ಪ್ಲಸ್ ಇನ್ನ ಬೇರೆ ಆನೆಗಳದೆಲ್ಲ ಟ್ರೈನಿಂಗ್ ಮಾಡ್ಬೇಕಲ್ಲ, ಇನ್ನ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಕ್ರಾಲ್ ಒಳಗಡೆ ಬರುತ್ತೆ. ಅದೇ ಈಗ ಕ್ರಾಲ್ ಅಂತೀನಿ, ಸಾರಿ, ಇದು ಸರ್ಕಲ್ ಇದೆಯಲ್ಲ, ಅದೆಲ್ಲ ಆನೆ ಒಟ್ಟಿಗೆ ನೋಡ್ಬೋದು. ಜೊತೆಗೆ ಕರಡಿ ಮತ್ತೆ ಸೀಗೆನ ನೋಡ್ಬೋದು ಅತಿ ಶೀಘ್ರದಲ್ಲೇ. ಈಗ ಬಬ್ರುವಾಹನ ಮತ್ತೆ ರಾಜೇಂದ್ರ. ನೆನ್ನೆ ಹೋಗಿದ್ದೆ, ಕ್ರಾಲ್ ಹತ್ರ ಹೋಗಿದ್ದೆ. ಸೊ ಕ್ರಾಲ್ ಹತ್ರ ಸೀಗೆ ಹೊರಗಡೆ ಇದ್ದ, ಚೆನ್ನಾಗಿದ್ದಾನೆ ಸರ್. ಒಂಥರ ಆಕ್ಚುಲಿ ನಾನು ಅವ್ನು ನೋಡಿದಾಗ ದಂತ ಹೆಂಗಿತ್ತ, ಕರಡಿ ಅನ್ಕೊಂಡು ಹತ್ರ ಹೋದ್ರೆ ಮತ್ತೆ ಒಂದು ಸೀಗೆ ಹೈಟ್ ಇದೆ. ಒಳ್ಳೆ ಇದು ರಾಜೇಂದ್ರ ಒಳ್ಳೆ ಹೈಟ್ ಇದೆ, ಒಳ್ಳೆ ಹೈಟ್ ಇದ್ದಾನೆ. ಸೇಮ್ ಈಗ ಸಾರಥಿ ನೋಡೋದಂಗೆ ಆಗುತ್ತೆ ಅನ್ಸುತ್ತಲ್ಲ. ಸಾರಥಿಗೆ ಅಂದ್ರೆ ದಂತ ಸ್ವಲ್ಪ ಇದಿದೆ, ದಂತ ಹೆಂಗಿದೆ ಆ ತರ ಇದೆ. ಇದು ಬೇರೆ ತರ. ಬಟ್ ಇವಂದು ಇನ್ನೂ ಅಡ್ವಾಂಟೇಜ್ ಅಂತಂದ್ರೆ ಬಾಡಿ ಲೆಂತ್ ಇದೆ, ಉದ್ದ ಇದೆ, ದೇಹ ಉದ್ದ ಇದೆ. ಬಟ್ ಏನು ಅಂದ್ರೆ ಸ್ವಲ್ಪ ಕ್ರಾಲ್ ಇದು ಸ್ವಲ್ಪ ವೆಯ್ಟ್ ಡಿಕ್ರೀಸ್ ಆಗಿದೆ ನೋಡಿ. ಕರಡಿ ರಿಲೀಸ್ ಆಗಿ 3 ವೀಕ್ಸ್ ಆದ್ಮೇಲೆ ಇದು ರಿಲೀಸ್ ಮಾಡಿದ್ದಾರೆ. ಖುಷಿ ಆಯ್ತು. ಚೆನ್ನಾಗಿದೆ ಅಲ್ಲ, ಅದು ಸೂಪರ್, ನಂಬರ್ 1 ಅದು. ಈಗ ಇನ್ನೊಂದು ಜೂನಿಯರ್ ಒಂದು ಕರಡಿ ಅಂತ ಬಂದಿದೆ ನಿಮ್ ಕಡೆ. ಮೊನ್ನೆ ಸೈಟ್ ಆಗಿದೆ ಜೂನಿಯರ್ ಕರಡಿ ಅನ್ಬಿಟ್ಟು. ಸೇಮ್ ಹಂಗೆ ಇದೆ. ಬಹುಶಃ ಅದೇ ಬ್ಯಾಚ್ ಇರ್ಬೋದು ಮೋಸ್ಟ್ಲಿ. ಸೇಮ್ ಈಗ ಬೀಟಮ್ಮ ಗುಂಪು ಅದೇ ಇರ್ಬೋದು ಅಂತ ಅನಿಸ್ತಾ ಇದೆ. ನೋಡ್ಬೇಕು, ಇನ್ಫಾರ್ಮೇಶನ್ ಕೇಳಬೇಕು. ಅಂದ್ರೆ ಜೂನಿಯರ್ ಕರಡಿನ? ಜೂನಿಯರ್ ಕರಡಿ ಹಾಗೆ ಹೆಸರು ಎಲ್ಲ ನಾಮಕರಣ ಆಗೋಯ್ತು. ಜೂನಿಯರ್ ಕರಡಿ ಅಂತ ಅಲ್ಲಿ ಇಟ್ಟಿದ್ದಾರೆ ಆಲ್ರೆಡಿ. ಈಗ ಇವತ್ತು ಬೆಳಗ್ಗೆ ಫೋಟೋ ಬಂತಲ್ಲ, ಸೇಮ್ ಜೂನಿಯರ್ ಕರಡಿ ಅಂತ ಎಲ್ಲರೂ ಕರಿತಿದ್ದಾರೆ. ಸೇಮ್ ಹಂಗೆ ಇದೆ. ಎಲ್ಲರೂ ಗಾಬರಿ ಆಗ್ಬಿಟ್ರು, ಏನಿದು ಕರಡಿ ಹಿಡಿದಿಯಾರಲ್ಲ, ಅದು ಹೆಂಗ್ ಬಂತು ಕರಡಿ ಅಂತ ನೋಡಿದ್ರೆ ಬೇರೆ ಆನೆ. ಸೇಮ್ ಹಂಗೆ ಇದೆ, ಸಣ್ಣ ದಂತ ಸೇಮ್ ಹಂಗೆ ಇದೆ. ಸ್ವಲ್ಪ ಸೇಮ್ ಎಲ್ಲ ಒಂದೇ ಬ್ಯಾಚ್ ಅಲ್ಲಿ ಇರ್ಬೋದಲ್ಲ, ಮೋಸ್ಟ್ಲಿ ಅದೇ ಇರ್ಬೋದು. ಮೋಸ್ಟ್ಲಿ ಕಾಣಿಸ್ತಾ ಇದೆ, ಹಂಗೆ ಕಾಣಿಸ್ತಾ ಇದೆ. ಓಕೆ. ಮತ್ತೆ ನಿಮ್ ಕಡೆ ಎಂತದ ಆನೆಗಳಿಗೆ ಒಂಥರ ಹೆಸರು ಇರ್ತಾರೆ ನೀವು? ಈಗ ಅದು ಸಡನ್ ಆಗಿ ನೋಡ್ತಾರಲ್ಲ ಜನಕ್ಕೆ, ಆ ಸಡನ್ ಆಗಿ ಅದು ಫ್ಲಾಶ್ ಆಗುತ್ತೆ. ಅದು ಏನ್ ಇಡ್ಲೇಬೇಕು ಅಂತ ಏನಿಲ್ಲ, ಸಡನ್ ಆಗಿ ಫ್ಲಾಶ್ ಆಗುತ್ತೆ. ಹೆಸರೇ ಡಿಫ್ರೆಂಟ್ ಅಲ್ಲ? ಹೌದು. ಅದು ಇಟ್ಟ ಹೆಸರೆಲ್ಲ ಫೇಮಸ್ ಆಗಿದೆ ನೋಡಿ. ಭೀಮಾ, ವೈಲ್ಡ್ ಭೀಮಾ, ಅದಕ್ಕೆ ಒಂದು ನೇಮೇ ಬೇರೆ. ಈಗ ಭಾಗದಲ್ಲಿ ನೇಮೇ ಬೇರೆ. ಈಗ ಕರಡಿ ಅಂತ ಫೇಮಸ್ ಆಯ್ತು, ಈಗ ಬಬ್ರುವಾಹನ ಅಂತ ಹೆಸರಿಟ್ಟಿದ್ದಾರೆ. ಅದು ಎಲ್ಲ ಭಾರಿ ನೇಮ್ ಮಾಡಿರೋ ಆನೆಗಳು. ಭೀಮಾ ನೋಡಿದ್ದೀರಾ? ಭೀಮಾ ನೋಡಿದ್ದೀನಿ, ಒಂದ್ಸತಿ ನೋಡಿ. ಚೆನ್ನಾಗಾಯ್ತು. ಹೆಂಗಿದಾನೆ? ಈಗ ಈ ಕಡೆ ಸೈಡ್ ಇದೆ, ಆಲೂರು ಸೈಡ್ ಇದೆ. ಈಗ ಭಾರಿ ಇದೆ, ಜೈಂಟ್ ಆಗಿದೆ. ಅವನು ಹೆವಿ ಆಗಿದ್ದಾನಲ್ಲ, ಮೇ ಬಿ ಅವನು ಇಷ್ಟರಲ್ಲೇ ದುಬಾರೆಗೆಲ್ಲ ಮತ್ತೆಗಳಿಗೆ ಬರ್ಬೋದು. ಇಲ್ಲ ಬಿಡೋದಿಲ್ಲ. ಯಾರು ಅಲ್ಲಿ ಫ್ಯಾನ್ಸ್ಗಳಿದ್ದಾರೆ ತುಂಬಾ. ಬಟ್ ನನಗೆ ಅನ್ಸಿದ್ದು ಏನು ಅಂತಂದ್ರೆ ಸರ್, ಯಾಕಂದ್ರೆ ದಾನದಲ್ಲಿ ಯಾವ್ದು ಮಾಡಿಲ್ವಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಈಗ ಮೊನ್ನೆ ಒಂದು ವಿಡಿಯೋ ಬಂತು ನೋಡಿದ್ರ, ಬೈಕ್ ನೋಡಿ, ಬೈಕ್ ಬೇಕಾದ್ರೆ ಡ್ಯಾಮೇಜ್ ಮಾಡಬಹುದಾಯ್ತು, ಡ್ಯಾಮೇಜ್ ಮಾಡಿಲ್ಲ. ಅದೇ ಸೈಡಿಗೆ ಬಂದಿದೆ, ಬೈಕ್ ಅಲ್ಲಿದ್ರು ಅದೇ ಸೈಡ್ ಇಂದ ಬಂದು ನಡ್ಕೊಂಡು ಬಂದಿದೆ. ಬಟ್ ಕೆಲವರು ಕ್ಯಾರೆಕ್ಟರ್ ಅದು. ಬಟ್ ಕೆಲವರು ಅದನ್ನ ಹಿಡಿಬೇಕು ಅಂತ ಇದು ಮಾಡ್ತಾವ್ರಲ್ಲ, ಅದು ಹಿಡಿಬೇಕು ಅಂತ ಅಂತಾರೆ. ಬಟ್ ಅದು ಇರೋದು ಏನಂತಂದ್ರೆ ಬೇಡ ಅಂತ ಅಭಿಮಾನಿಗಳಾರಲ್ಲ. ಸೊ ಯಾಕಂದ್ರೆ ಯಾವ್ದು ಅದು ದಾಂಧಲೆ ಮಾಡಿಲ್ಲ. ಸೊ ಹೀಗಾಗಿ ಬೇಡ, ಏನಕ್ಕೆ ಹಿಡಿಬೇಕು ಅಂತ ಎಲ್ಲರ ಅಭಿಪ್ರಾಯ. ನನ್ನ ಅಭಿಪ್ರಾಯ ಏನು ಅಂತಂದ್ರೆ, ನನ್ನ ಐಡಿಯಾ ಏನು ಅಂತಂದ್ರೆ ಸರ್, ಈಗ ಭೀಮನ್ಗೊಂದು 54 ವರ್ಷ ಆಗಿರ್ಬೋದು ಅನ್ಕೊಳ್ಳಿ. ಈಗ ಈ ವೈಲ್ಡ್ ಅನಿಮಲ್ ಕಾನ್ಫ್ಲಿಕ್ಟ್ಸ್ ಅನ್ನೋದು ಕಾಮನ್ ಆಗಿರುತ್ತೆ. ಈಗ ಭೀಮನ್ಗೆ ನಮ್ಮ ಸೀಗೆ ಹೊಡೆದು ಒಂದ್ಸರಿ ಸಿವಿಯರ್ ಇಂಜುರಿ ಆಗಿತ್ತು. ಮತ್ತೆ ಈ ತರ ಇನ್ನು ಭೀಮನ್ಗಿಂತ ತುಂಬಾ ಹೆವಿ ಸ್ಟ್ರಾಂಗ್ ಇರ್ತಕ್ಕಂಥದ್ದು ಮತ್ತೆ ಅವನ ಮೇಲೆ ಅಟ್ಯಾಕ್ ಮಾಡಿ ಮತ್ತೆ ಆ ಥರ ಆಗ್ಬಿಟ್ರೆ ಪಾಪ ಅವನ ಕ್ಲಾಸ್ ಅಲ್ಲ. ಅದಕ್ಕೆ ನನ್ನ ಐಡಿಯಾ ಏನು ಅಂತಂದ್ರೆ, ಹಿಡ್ಕೊಂಬಂದು ನಾವು ಕ್ಯಾಂಪಲ್ಲಿ ಇಟ್ಕೊಂಡ್ಬಿಟ್ರೆ ಅವನು ಸ್ವಲ್ಪ ಸೇಫು ಅಂತ. ಅವನಿಗೆ ಏನೋ ಕಾಡಾನೆಗಳಿಗೆ 50 ವರ್ಷ ಆಗಿದ್ದಾದ್ಮೇಲೆ ತುಂಬಾ ಹೆಲ್ತ್ ಇಂಜುರೀಸ್ ಅನ್ನೋದು ಬರ್ತಾ ಇರೋದಲ್ಲ, ಹಂಗೆ. ಬಟ್ ನೀವು ಹೇಳೋದು ಕರೆಕ್ಟ್ ಇದೆ. ಬಟ್ ಇನ್ನೊಂದು ಥರ ಏನು ಹೇಳ್ತಾರೆ ಅಂದ್ರೆ, ಕೆಲವರು ಈಗ ಆಲ್ರೆಡಿ ರಿಟೈರ್ಮೆಂಟ್ ಏಜ್, ಒಂದು 5 years ರಿಟೈರ್ಮೆಂಟ್ ಆಗುತ್ತೆ. ಕ್ರಾಲಿಗೆ ತಾವೊಂದು ಏನು ಇದು ಹಿಡಿದ್ಬಿಟ್ಟು ಏನು ಮಾಡ್ತೀರಾ, ಅದು ಆರಾಮಾಗಿರ್ಬೇಕು ರಿಟೈರ್ಮೆಂಟ್ ಟೈಮಲ್ಲಿ, ಯಾಕೆ ಅದು ಇದು ಮಾಡಬೇಕು, ಹಿಡಿಬೇಕು ಅಂತ ಕೆಲವರು ಹೇಳ್ತಾರೆ. ಬಟ್ ಆರೋಗ್ಯ ಅಂತ ನಾವು ನೋಡೋದಾದ್ರೆ ಅಲ್ಟಿಮೇಟ್ಲಿ ಗೌರ್ಮೆಂಟಿಗೆ ಬಿಟ್ಟಿರೋದು ಏನು ಮಾಡ್ತಾರೆ ಅವರು. ಬಟ್ ಒಳ್ಳೆ ಆನೆ ಸರ್ ಅದು. ಯಾಕಂದ್ರೆ ಇಷ್ಟು ವರ್ಷದಲ್ಲಿ ಅದು ಶಾರ್ಪ್ ಶೂಟರ್ ವೆಂಕಟೇಶನ ಬಿಟ್ಟು ಬೇರೆ ಒಂದು ಇನ್ಸಿಡೆಂಟ್ ಭಾರಿ ಬೇಜಾರು ಈಗಲೂ. ಅದೊಂದು ಬಿಟ್ರೆ ಯಾವುದು ಆ ಥರ ಇನ್ಸಿಡೆಂಟ್ ಆಗಿಲ್ಲ. ಹೆಂಗೆ ಅರ್ಜುನ್ ಅಂತಾರೆ ಇದ್ದಾನ? ಹೌದೌದು, ಇದಾನೆ. ಅರ್ಜುನ್ ಕ್ಯಾರೆಕ್ಟರ್ ತರ ಅಲ್ಲ, ಬಟ್ ಇದಾನೆ ಅದೇ ಬೇರೆ ತರ. ಭೀಮಾಗೂ ಅರ್ಜುನ್ ಕಂಪೇರ್ ಮಾಡೋಕ್ಕಾಗಲ್ಲ, ಬಟ್ ಚೆನ್ನಾಗಿದ್ದಾನೆ. ಸೇಮ್ ಸಿಮಿಲರ್ ಪರ್ಸನಾಲಿಟಿ. ಹೌದು, ಯೂಸ್ ಆಗಿದ್ದಾನೆ. ಮತ್ತೆ ಸರ್ ನಿಮ್ಮ ಚಾನಲ್ ಹಿಂಗೆ ನಡೀತಾ ಇದೆ. ಆ್ಯಕ್ಚುಲಿ ನಿಜ ಹೇಳ್ತೀನಿ, ನನಗೆ ಹೇಳಿದ್ನಲ್ಲ ಆಗಲೇ ಹೇಳ್ದಂಗೆ, ನನಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಫಸ್ಟು ಇವ್ರಿಗೇ ಕಾಂಟ್ಯಾಕ್ಟ್ ಮಾಡೋದು. ಇನ್ ಕೇಸ್ ಯಾವುದಾದ್ರು ಕೆಲವೊಂದು ವಿಡಿಯೋ ಬೇಕು ಅಂತಂದ್ರೂ ಕೇಳ್ತೀನಿ, ಅವ್ರ ಹತ್ರ ವಿಡಿಯೋಗಳನ್ನೆಲ್ಲ ಕೂಡ ಕಳಿಸ್ತಾರೆ. ಸರ್ ತುಂಬ ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ವಿಷಯ ಏನು ಅಂತಂದರೆ, ನಾನು ನಂದು ಒಂದು ಆ್ಯಡ್ಸೆನ್ಸ್ ಅಕೌಂಟ್ ಪ್ರಾಬ್ಲಮ್ ಆಗಿತ್ತು. ನಾನು ಕನ್ನಡದಲ್ಲಿ ಹತ್ತದ ಒಂದು 50 ಜನಕ್ಕೆ ಮೆಸೇಜ್ ಮಾಡಿದ್ದೆ, ಯೂಟ್ಯೂಬರ್ಸ್ಗೆ, ಟಾಪ್ ಯೂಟ್ಯೂಬರ್ಸ್ಗೆ ಮೆಸೇಜ್ ಮಾಡಿದ್ದೆ. ಒಬ್ಬರು ಕೂಡ ರಿಯಾಕ್ಷನೇ ಕೊಡಲಿಲ್ಲ. ಬಟ್ ನಾನು ನಿಮ್ಗೆ ಮಾಡಿದ್ದಕ್ಕೆ ಇಮಿಡಿಯೇಟಾಗಿ ರಿಪ್ಲೈ ಮಾಡೋದು. ತುಂಬ ಥ್ಯಾಂಕ್ ಯು ಸರ್.